ಒಳ್ಳೆಯ ಚಿಂತನೆಗಳ ಬಗ್ಗೆ ಒಂದಿಷ್ಟು ಮಾತನಾಡೋಣ. ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಉತ್ತಮ ಚಿಂತನೆಗಳು ಉತ್ತಮ ಜೀವನದ ರಹಸ್ಯ. ಒಬ್ಬ ವ್ಯಕ್ತಿ ಎಷ್ಟೇ ಬಡವನಾದರೂ ಅವನ ಚಿಂತನೆಗಳು ಶ್ರೀಮಂತವಾಗಿದ್ದರೆ ಅವನಷ್ಟು ನೆಮ್ಮದಿಯ ಜೀವನ ಬೇರೆ ಯಾರದೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಜೀವನ ಹೇಗಿರಬೇಕು ಅನ್ನುವುದು ನಮ್ಮ ಪರಿಸ್ಥಿತಿಗಿಂತ ಹೆಚ್ಚಾಗಿ ನಮ್ಮ ಚಿಂತನೆಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಚಿಂತನೆ ಎಂದರೆ ಏನು? ಚಿಂತನೆ ಎಂದರೆ ನಮ್ಮ ಮನಸ್ಸಿನಲ್ಲಿ ನಡೆಯುವ ವಿಚಾರಗಳು. ಅದರಲ್ಲಿ ಕೆಟ್ಟ ಚಿಂತನೆ, ಒಳ್ಳೆಯ ಚಿಂತನೆ ಎರಡು ರೀತಿ ಇರುತ್ತವೆ. ಒಳ್ಳೆಯ ಚಿಂತನೆ ಎಂದರೆ ಏನು? ಮೊದಲು ನಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡುವುದು. ಅಂದರೆ ನಮ್ಮ ಬಗ್ಗೆ ಮಾತ್ರ ಮೊದಲು ಯೋಚನೆ ಮಾಡುವುದು. ನಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡುವುದು. ನಾವು ಆರೋಗ್ಯದಿಂದಿರಲು ಯಾವ ನಿಯಮಗಳನ್ನು ಪಾಲಿಸಬೇಕು, ಯಾವ ರೀತಿ ಆಹಾರಗಳನ್ನು ತಿನ್ನಬೇಕು, ಯಾವಾಗಲೂ ಹೇಗೆ ಕೂಲಾಗಿ ಖುಷಿಯಾಗಿ ಇರಬೇಕು, ನಮ್ಮ ಫ್ಯಾಮಿಲಿ ಹೇಗೆ ಚೆನ್ನಾಗಿ ನೋಡಿಕೊಳ್ಳಬೇಕು, ಮನೆಯವರೆಲ್ಲರೂ ಸೇರಿ ಆಗ ಸಕ್ಸಸ್ ಬಗ್ಗೆ ಮಾತನಾಡಿ ಖುಷಿಯಿಂದ ಒಗ್ಗಟ್ಟಿನಲ್ಲಿ ಕೂಲಾಗಿದ್ದರೆ ಅದೇ ಒಳ್ಳೆಯ ಚಿಂತನೆ. ಪ್ರತಿಯೊಂದು ಮನೆಯಲ್ಲಿ ಹೀಗೆ ಎಲ್ಲರೂ ಯೋಚನೆ ಮಾಡ್ತಾ ಇದ್ದರೆ ಪ್ರತಿಯೊಂದು ಕುಟುಂಬವು ಆರೋಗ್ಯದಿಂದ ಖುಷಿಯಿಂದ ಸಕ್ಸಸ್ ಕಾಣಬಹುದು. ಇನ್ನು ಕೆಟ್ಟ ಚಿಂತನೆ ಎಂದರೆ ಏನು? ಇವತ್ತು ನನಗೆ ಯಾರೋ ಏನೋ ಅಂದರು, ಅವ್ರ ಮೇಲೆ ಹೇಗೆ ಸೇಡು ತೀರಿಸಿಕೊಳ್ಳುವುದು? ಇನ್ನೊಬ್ಬರ ಏಳಿಗೆ ನೋಡಿ ಹೊಟ್ಟೆ ಕಿಚ್ಚು ಪಡುವುದು, ಬೇಡವಾದ ಯೋಚನೆಗಳು ಮಾಡುವುದು, ಹಿಂದೆ ಆದ ಕೆಟ್ಟ ಘಟನೆಗಳನ್ನು ಪದೇ ಪದೇ ಯೋಚಿಸುತ್ತಾ ಇರೋದು. ಇದರಿಂದ ನಮಗೆ ನಮ್ಮ ಕುಟುಂಬಕ್ಕೆ ಯಾವುದೇ ರೀತಿ ಒಳ್ಳೆಯದಾಗುವುದಿಲ್ಲ. ಆ ತರಹ ಕೆಟ್ಟ ಆಲೋಚನೆ ಮಾಡೋದ್ರಿಂದ ನಮ್ಮ ಮನಸ್ಸು ಹಾಳಾಗುತ್ತದೆ, ಮುಖ್ಯವಾಗಿ ನಮ್ಮ ಆರೋಗ್ಯ ಹಾಳಾಗುತ್ತದೆ. ನಮ್ಮ ಕುಟುಂಬ ಆಗ ಸಂತೋಷವಾಗಿರಲು ಸಾಧ್ಯವೇ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಸಕ್ಸಸ್ ಹೇಗೆ ಸಾಧ್ಯವಾಗುತ್ತದೆ? ನಮಗೆ ಸಾಧ್ಯ ಆಗೋದಿಲ್ಲ. ಸ್ನೇಹಿತರೆ, ಪ್ರತಿಯೊಬ್ಬರೂ ಒಳ್ಳೆಯ ಆಲೋಚನೆ ಮಾಡಿ ತಾವು ತಮ್ಮ ಕುಟುಂಬವನ್ನು ಖುಷಿಯಾಗಿ ನೆಮ್ಮದಿಯಾಗಿ ಇರಿಸಿ. ಇದರಿಂದ ನಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯ ಸಂಸ್ಕಾರ, ಆರೋಗ್ಯವಂತರಾಗಿ ಬೆಳೆಯುತ್ತಾರೆ. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.